ಎಲ್ಲ ಹೇಳ್ರಪ್ಪ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ, ಯಾಕೆ ಹೋಗ್ತಾ ಇದೀವಿ? ವಿನಯ್, ಓ ವಿನಯ್, ಹಾಯ್, ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ. ಬೆಳಗ್ಗೆ ಇವತ್ತು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇದು ನನ್ನ ಫಸ್ಟು ಯೂಟ್ಯೂಬ್ ವ್ಲಾಗ್. ಬೆಳಗ್ಗೆನೇ ಇಷ್ಟು ಬೇಗ ಮೊಬೈಲ್ ಇಟ್ಕೊಂಡು ಯಾಕೆ ಹಿಂಗೆ ಓಡಾಡ್ತಾ ಇದ್ದೀನಿ ಅಂತ ಇನ್ನೊಂದು ಕೆಲವು ಕ್ಷಣಗಳು ಗೊತ್ತಾಗುತ್ತೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ, ಏನು ದಬಾಕ್ ಹೋಗ್ತಾ ಇದ್ದೀವಿ ಅಂತ ನೋಡಿ. ಇವನು ನನ್ನ ಫ್ರೆಂಡ್ ಉಮೇಶ್. ಇನ್ನೊಬ್ಬ ಸ್ನಾನ ಮಾಡ್ತಾವನೆ. ರೆಡಿ ಆಗಿದ್ದೀವಿ ಎಲ್ಲೋ ಹೋಗ್ತಾ ಇದೀವಿ. ತೋರಿಸ್ತೀನಿ ಎಷ್ಟು ಜನ ಹೋಗ್ತಾ ಇದೀವಿ, ಯಾರ್ಯಾರು ಹೋಗ್ತಾ ಇದೀವಿ, ಎಲ್ಲಿ ಹೋಗ್ತಾ ಇದೀವಿ ಅಂತ. ಹಿಂಗೆ ನೋಡ್ತಾ ಇರಿ. ಫಸ್ಟು ಯೂಟ್ಯೂಬ್ ಬ್ಲಾಗ್ ನಂದು ಇಷ್ಟು ದಿನ ಮಾಡೋಣ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಸ್ಟಾರ್ಟ್ ಮಾಡಬೇಕಾದ್ರೂ ಒಂದು ಚೆನ್ನಾಗಿರೋ ವ್ಲಾಗಿಂದ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಫ್ರೆಂಡ್ಸ್ ಜೊತೆ ಹೋಗೋದನ್ನ ವ್ಲಾಗ್ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿರೋದು ಬೇರೆ ಇರಲ್ಲ ಅಲ್ವಾ? ಅದಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಕಾರ್ ಥರ ಹೊರಟಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ ಉಮೇಶ್. ಇನ್ನೊಬ್ಬ ಫ್ರೆಂಡು ಸ್ನಾನ ಮಾಡಿ ರೆಡಿಯಾಗಿ ಮನೆ ಹತ್ರನೇ ಅವನೇ. ಇಲ್ಲಿಂದ ಕಾರ್ ತಗೊಂಡು ಅವನ್ನ ಕರ್ಕೊಂಡು ನಾವು ಸೀದಾ ಹೊರಡೋದೆ. ಇನ್ನೊಂದು ಕಾರಲ್ಲಿ ಇನ್ನೂ 4 ಜನ ಬರ್ತಾರೆ. ಮುಂದೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಟೋಟಲ್ 8 ಮೆಂಬರ್ಸ್ ಆಚೆ ಹೋಗ್ತಾಯಿದ್ವಿ. ಕೈ ಮುಕ್ಕೊಳ್ರಪ್ಪ, ಎಲ್ಲ ಹುಷಾರಾಗಿ ಹೋಗಿ, ಹುಷಾರಾಗಿ ಬರಲಿ. ಇನ್ನೊಬ್ಬ ನಮ್ಮ ಫ್ರೆಂಡು ಜಾಯ್ನ್ ಅದ, ಶಿವ. ಹೊರಟಿದ್ದೀವಿ ಇವಾಗ ಇನ್ನೊಂದು ಕಾರಲ್ಲಿ. ಇನ್ನೂ 4 ಜನ ಬರ್ತಾರೆ. ನಮ್ಮ ಕಾರ್ಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಕಾರ್ ಚೇಂಜ್ ಆಗುತ್ತೆ. ಅಲ್ಲಿ ಇನ್ನೊಬ್ರು ಜಾಯ್ನ್ ಆಗ್ತಾರೆ. ಫೈನಲಿ ಆಫ್ಟರ್ ಲಾಂಗ್ ಟೈಮ್ ಬಾಸ್ ಜೊತೆ ಎಲ್ಲ ಹೊರಟಿದ್ದೀವಲ್ಲ. ಕಪಲ್ಸ್ ಹೋಗ್ತಾ ಇರೋದು. ನಾವ್ ಯಾವಾಗ ಚಿನ್ನ ಹಿಂಗ್ ಹೋಗೋದು ನೋಡ್ರಿ. ಇವಾಗ ಕುಣಿಗಲ್ಲಲ್ಲಿ ಇದ್ದೀವಿ. ಎಲ್ಲ ಸಿಕ್ಕಿದ್ರು. ಇವಾಗ ಇಲ್ಲಿ ತಿಂಡಿಗೆ ಅಂತ ಹಾಕಿದೀವಿ. ರೋಡ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಕೈ ತೊಳೆಯೋ ಫಸ್ಟ್. ಮತ್ತೆ ನಾವೇ ತಾಂಬೇಕಿಲ್ಲಿ. ಏನು ತಾಂತಿದ್ಯೋ ನೀರು? ಬಿಸಿ ನೀರು ಇಷ್ಟಪ್ಪ, ಬಿಸಿ ನೀರು. ತುಂಬ ಜನ ಇದ್ದಾರೆ ಎಲ್ಲ. ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಬನ್ನಿ ನಾವೊಂದು ಇಡ್ಲಿ ತಿನ್ನೋಣ. ಇಡ್ಲಿ ಆಯ್ತು, ನಮಗೆ ಇಡ್ಲಿ ಹಾಕ್ತವ್ರೆ. ವಡೆ ಹಾಕಿ ಹಂಗೆ ಅವ್ರು. ಇಡ್ಲಿ ವಡೆ ಬಂದಿದೆ. ಇವನು ಇನ್ನೊಬ್ಬ ಶಿವ ಅಂತ, ಇವನು ಉಮೇಶ್. ಇಲ್ಲಿ ದೊಡ್ಡವರು ಶಿವಣ್ಣ. ತಿಂಡಿ ತಿಂತಾ ಇದ್ದೀವಿ ಎಲ್ಲರೂ. ತಿಂಡಿ ತಿಂದ್ಬಿಟ್ಟು ಇಲ್ಲಿಂದ ಕಿಚ್ಚನಹಳ್ಳಿ ಮನೆ ಹತ್ರ ಹೋಗಿ ಕಾಫಿ ಕುಡಿಯೋಣ. ಮುಂದಕ್ಕೆ ಹೋಗೋಣ. ಸಿಂಹ ಏನು ದುಡಿಯುವುದಿಲ್ಲ. ನನಗಿದ್ರ ಒಂಥರ ಸಂತೋಷ. ಇವಾಗ ಇಲ್ಲಿ ಕಾಫಿ ಸ್ಟಾಪ್ ಹಾಕಿದೀವಿ. ಕಿಚ್ಚನಹಳ್ಳಿ ಮನೆ ಹತ್ರ ಇದ್ದೀವಿ ನೋಡಿ. ಇಷ್ಟು ಜನ ಹೊರಟಿರೋದು. ಇವಾಗ ಒಂದು ಕಾರಲ್ಲಿ 4 ಜನ ಬೆಂಗಳೂರಿಂದ ಬಂದವ್ರೆ. ನಾವು ತುಮಕೂರಿಂದ ಬಂದು. ಎಲ್ಲ ಹೇಳ್ರಪ್ಪ ಹುಡುಗರು. ಎಲ್ಲರೂ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ ರೆಸಾರ್ಟಿಗೆ. ಸೊ ಇಲ್ಲೊಂದು ಕಾಫಿ ಕುಡ್ದು ಆಗಲೇ ತಿಂಡಿ ಆಯಿತು. ಕಾಫಿ ಕುಡಿದ್ಬಿಟ್ಟು ಇವಾಗ ಇನ್ನು ಹೊರಡ್ತೀವಿ. ಇಷ್ಟು ಜನ ಕಾಫಿ ತಗೊಳಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ವಿನಯ್,
ಕ್ಯಾಶಿಯರ್ನ ಇಂಟ್ರೊಡ್ಯೂಸ್ ಮಾಡ್ಸೋ. ಹೆಂಗನಿಸ್ತಾ ಇದೆ ಹೇಳೋ. ಎಕ್ಸೈಟ್ ಆಗಿದೆಯಾ? ಸೋ ಫಾರ್ ಸೋ ಗುಡ್. ನೈಸ್ ಶಾರ್ಟ್ ಅಂಡ್ ಸ್ವೀಟ್ ಆನ್ಸರ್ಸ್. ನೋಡಿ ಇವಾಗ ನಮ್ಮ ಕ್ಯಾಶಿಯರ್ ಉಮೇಶ್ ಅವರು ಕಾಫಿ ಕಾಣಕ್ಕೆ ಹೋಗ್ತಾನೆ. ಬರೀ ಇಂಥದೆಯಾ? ಕಾಫಿ ಕೂಡ ನಾವು ಮೊನ್ನೆ ಕಾಫಿ ಕುಡಿತಾ ಇದೀವಿ. ಈಗ ಕಾಫಿ ಆಯ್ತು. ಈಗ ನೆಕ್ಸ್ಟು ಸೀದಾ ರೆಸಾರ್ಟ್ ಕಡೆ ಪಯಣ. ಸೀದಾ ಸಾದಾ ನಡಿಗೂರು. ಇಲ್ಲಿಂದ ನಾವು ನೋಡಿದ್ದಕ್ಕೆ 3 ಅವರ್ ತೋರಿಸ್ತೈತೆ ರೆಸಾರ್ಟು. ಸೊ ಸೀದಾ ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಫುಲ್ ಗಾಡಿಗಳು ಇವತ್ತೆಲ್ಲ ಫುಲ್ ಟ್ರಿಪ್ಸು, ವೀಕೆಂಡ್ ವೈಬ್ಸ್. ಫುಲ್ ಎಕ್ಸೈಟ್ ಆಗಿದ್ದೀರಾ? ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಎಷ್ಟೊಂದು ದಿನ ಆದಮೇಲೆ ಇಷ್ಟೊಂದು ಜನ ಬಾಯ್ಸು ಈ ಥರ ಒಟ್ಟಿಗೆ ಹೋಗ್ತಾ ಇರೋದು. ಸೊ ಫುಲ್ಲು ಜಾಲಿ. ಹಲೋ, ನಾವು ಆಲ್ರೆಡಿ ಸಕಲೇಶ್ಪುರ ರೀಚ್ ಆಗಿದ್ದೀವಿ. ಇನ್ನೊಂದು 10 ಕಿಲೋಮೀಟರ್ಸ್ ರೆಸಾರ್ಟಿಗೆ ರೀಚ್ ಆಗ್ತೀವಿ. ಅಲ್ಲಿ ಹೋದ್ಮೇಲೆ ಯಾವ ರೆಸಾರ್ಟ್ ಬುಕ್ ಮಾಡಿರೋದು, ರೆಸಾರ್ಟ್ ಹೆಂಗಿದೆ ಎಲ್ಲ ತೋರಿಸ್ತೀನಿ. ವಿನಯ್, ಏನು ಅದು ಚಿಕ್ಕ ಹುಡುಗರ ತರ? ನಾವು ಇಲ್ಲಿಂದ ಹೋಗಿ ರೆಸಾರ್ಟಿಗೆ 1 ಕಿಲೋಮೀಟರ್ ಏನೋ ಅವ್ರು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅದು ಇರೋದು. ಸೊ ಫೈನಲಿ ವಿ ಅರೈವ್ಡ್ ಅಟ್ ದ ಡೆಸ್ಟಿನೇಷನ್. ನಾವು ಬುಕ್ ಮಾಡಿದಂಥ ಹೋಮ್ ಸ್ಟೇ ದಿ ವಿಸ್ಟಾರ ಹೋಮ್ ಸ್ಟೇ ಅಂತ. ಸೊ ಇಲ್ಲಿ ನಾವು ಕಾರೆಲ್ಲ ಪಾರ್ಕಿಂಗ್ ಮಾಡಿದ್ದೀವಿ ನೋಡಿ. ಇಲ್ಲಿಂದ 800 ಮೀಟರ್ಸು, 1 ಕಿಲೋಮೀಟರ್ ನಿಯರ್ಲಿ ಅವ್ರು ನಮ್ಮನ್ನ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲ ಬ್ಯಾಗ್ ಇರ್ತಾವ್ರು ನೋಡಿ ಇಲ್ಲಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಇವರೇ ನಮ್ಮ ಡ್ರೈವರ್. ಅಣ್ಣ ನಿಮ್ಮ ಹೆಸರು ಅಣ್ಣ? ವಿನಯ್. ಇಲ್ಲೊಬ್ಬ ವಿನಯ್. ಬನ್ನಿ ಇವಾಗ ಜೀಪಲ್ಲಿ ಹೋಗೋಣ. ಎಲ್ಲ ರೆಡಿ ಇದ್ದೀವಿ. ಸವಾಲಿಗೆ ಸವಾಲ್, ಸ್ನೇಹಿತರ ಸವಾಲ್. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬೇಡಿ. ಬಾಲಾಜಿ ಬಸ್ ಸಾರ ನಡಿಯೋ. ಲಾಂಗ ಕೊಡ್ಕ ಲಾಂಗಾಗೆ ನಮ್ದು ಇದೆ ಅಷ್ಟೇ ನೋಡಿ. ಇದು ಆಚೆ, ಇಲ್ಲಿಂದ ರೆಸಾರ್ಟ್ ಸ್ಟಾರ್ಟು. ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಒಳಗೆ ಹೋಗೋಣ ಬನ್ನಿ, ಹೆಂಗಿದೆ ನೋಡೋಣ. ಇದೆ ಫಸ್ಟು ವಿನಯ್, ನಿರಂಜನ್, ಬಲಗಾಲಿಟ್ಟು ಒಳಗಡೆ ಹೋಗೋದಕ್ಕೆ ನಿಮ್ಮ ಅತ್ತೆ ಮನೆನ. ವೆಲ್ಕಮ್ ಡ್ರಿಂಕ್ ಕುಡಿಯೋದು ಈಗ. ಇದೇ ನಮಗೆ ಕೊಟ್ಟಿರೋ ಅಷ್ಟೇ. 2 ಬೆಡ್ಡು, ಬ್ಯಾಗ್ಸ್ ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿಂದ ಹಿಂಗೆ ಹೋದ್ರೆ ವಾಶ್ರೂಮ್. ಸಿನಿ ಚೆನ್ನಾಗೇ ಕಾಣ್ತಾ ಇದ್ದೀನಲ್ವಾ? ಸುಂದರ, ಅತಿ ಸುಂದರ. ಇದು ಬಾಲ್ಕನಿ ನೋಡಿ. ಇಲ್ಲಿಂದ ಇದು ವ್ಯೂ. ಹೋಯ್ ನಿಮ್ಮ ಅಭಿಮಾನಿ ಅಣ್ಣ. ನೀವು ಯಾವೂರವರು? ನಿಮ್ಮ ಹೆಸರು? ಸಿಎಂ. ಏನಿದು? ವೆಲ್ಕಮ್ ಡ್ರಿಂಕ್ಸ್. ಕ್ಯಾ ನಾಮ್? ಫ್ಲೇವರ್ ಡ್ರಿಂಕ್ಸ್ ಎಲ್ಲ ಇಸ್ಕೊಂತವ್ರೆ. ಓ ವಿನಯ್, ಅವ್ರ ಊರಲ್ಲಿ ಊಟಕ್ಕಾಗೆ ಕಣ ಅನ್ನೋದು. ಸೊ ನಾವಿವಾಗ ಊಟ ಮಾಡಕ್ಕೆ ಬಂದು ಇಲ್ಲಿ ವೆಜ್ಜಲ್ಲಿ ಗೀ ರೈಸು, ಅನ್ನ, ಇದೇನೋ ಪಲ್ಯ, ರಸಮ್, ಪನ್ನೀರು, ಸ್ವೀಟು. ಇದು ನಾನ್ ವೆಜ್ಜು. ನಾವು ನಾನ್ ವೆಜ್ ತಿನ್ನಲ್ಲ. ಸೊ ನಾನು ಆಗಲೇ ತಟ್ಟೆಗೆ
ಸದ್ಯಕ್ಕೆ ಪನ್ನೀರು, ಸೌತೆಕಾಯಿ, ಹಪ್ಪಳ, ಗೀ ರೈಸ್ ಹಾಕೊಂಡಿದ್ದೀನಿ. ಇಷ್ಟು ಈ ನನ್ನ ಮಕ್ಕಳು ಒಂದೊಂದಲ್ಲ ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ಊಟ ಆಯಿತು. ಊಟ ಮುಗಿಸಿ ಇವಾಗ ರೋಪ್ ಆ್ಯಕ್ಟಿವಿಟೀಸ್ ಇತ್ತು, ಅದನ್ನು ಆಡ್ತಾ ಇದ್ದೀವಿ. ಬನ್ನಿ ಆಡೋದು. ಆಟ ಎಲ್ಲ ಆಡಿದ್ದಾಯ್ತು. ರೆಸಾರ್ಟಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಿ. ನಾವು ಜಿಪ್ಲೈನ್ ಆಗೋ ಟೈಮ್ ಇವಾಗ. ಬನ್ನಿ ಎಲ್ರು ಹೋಗೋಣ. ಇವರೆಲ್ಲರೂ ಆಡಿದ್ರು, ಬಂತು ಇವಾಗ. ನಾವು ಫೈಟ್ ಮಾಡ್ತಾರೆ. ಮುನ್ನೋಡಲೇ ಅಲ್ಲಿಯವರು ಕಾಣಿಸಲ್ಲ. ಜನಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದ್ ಬಿಟ್ಬಿಡು. ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ರೈನ್ ಡ್ಯಾನ್ಸ್ ಆಡಿ ಬಿಸಿ ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ. ನೀರಲ್ಲಿ ಆಡಿ ಆಡಿ ಗಂಟ್ಲೆಲ್ಲ ಹೋಗ್ಬಿಡಿ ಕೋಲ್ಡ್ ಆಗಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ಕಾಫಿ ಕುಡಿದಂಗೆ ಚಳಿ ಬೇರೆ, ಒಂಥರ ಚಳಿ ಇರುತ್ತೆ. ಬಿಸಿ ಬಿಸಿ ಕುಡಿಯೋಣ. ಬಿಸಿ ಬಜ್ಜಿ ಬೇರೆ ಮಾಡೋ ಸ್ನ್ಯಾಕ್ಸು. ಬಜ್ಜಿ ಬೇರೆ ತರ್ತಾರೆ ಇವಾಗ, ಅದು ಬೇರೆ ತಿನ್ಬೇಕು. ಈ ಕಡೆ ಯಾರು ತೋರ್ಸಂಗಿಲ್ಲ, ಎಲ್ಲ ಹೆಂಗೆಂಗೋ ಇದ್ದಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇವಾಗ ಎಲ್ಲ ಮುಗಿಸಿ ಕಾಫಿ ಕುಡಿದು ಬಜ್ಜಿ ತಿಂದು ಫೈರ್ ಕ್ಯಾಂಪ್ ಮಾಡಿ ಎಂಜಾಯ್ ಮಾಡಿ ಊಟ ಮಾಡಿ ಮಲಗೋದು. ಇವತ್ತಿನ ಪ್ಲ್ಯಾನ್ ಇಷ್ಟೇ. ಸೊ ಇನ್ನು ಬೆಂಕಿ ಹಚ್ತವ್ರೆ ನೋಡಿ. ಫೈರ್ ಕ್ಯಾಂಪ್ ಹಾಕ್ತಿದ್ದಾರೆ. ನಂದು ವಾಯ್ಸ್ ಹೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡೋರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಒಂದ್ಸಲ ಎಲ್ಲ ಜೋಶ್ ಕಳ್ಕೊಂಡ್ಬಿಟ್ಟಿದ್ದೀರಾ. ನಂದು ವಾಯ್ಸ್ ಹೋಗ್ಬಿಟ್ಟಿದೆ. ಮ್ಯೂಸಿಕ್ ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗಿನ ಶುಭೋದಯ. ನಿನ್ನೆ ನೈಟು ನಾವೆಲ್ಲ ಊಟ ಎಲ್ಲ ಮಾಡಿ ಮಲಗೋದು ಲೇಟ್ ಆಯಿತು. ಸೊ ಇವಾಗ ಎದ್ದಿದ್ದೀವಿ. ಸೊ ಇವಾಗ ಬೆಳಗ್ಗೆ ತಿಂಡಿ ಇದೆ, ತಿಂಡಿ ಮಾಡಿ ನಾವು ಚೆಕ್ಔಟ್ ಮಾಡಬೇಕು. 11 o'clock ಲಾಸ್ಟ್ ನಮಗೆ. ಇವಾಗ ತಿಂಡಿ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಜನ ಆಲ್ರೆಡಿ ಹೋಗಿದ್ದಾರೆ. ಸೊ ಹೋಗಿ ತಿಂಡಿ ಮಾಡಿ ಚೆಕ್ಔಟ್ ಮಾಡೋಣ ಅಷ್ಟೇ. ತಿಂಡಿ ಎಲ್ಲ ಆಯಿತು. ಇವಾಗ ನಾವು ವಾಪಸ್ ಇಡ್ತಾ ಇದ್ದೀವಿ. ಇವ್ರನ್ನ ನಾವು ಕಾರ್ ಪಾರ್ಕ್ ಮಾಡಿದವರು ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲಿಂದ ನಾವು ವಾಪಸ್ ಹೋಗೋದಷ್ಟೆ. ಹೇ ಹಾಯ್, ನಮ್ಮದು ಒನ್ ಡೇ ರೆಸಾರ್ಟ್ಗೆ ಹೋಗಿ ಬಂದಿದ್ದಂಥ ಟ್ರಿಪ್ಪು ಕಂಪ್ಲೀಟ್ ಆಗಿದೆ. ಸೊ ಎಲ್ಲರೂ ಮನೆಗೆ ರೀಚ್ ಆದರು, ನಾನು ಮನೆಗೆ ಬಂದೆ. ಇವಾಗ ನಂದು ವಾಯ್ಸು ಪರವಾಗಿಲ್ಲ. ಇವತ್ತು ಸ್ವಲ್ಪ ನೆನ್ನೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿತ್ತು, ಆಮೇಲೆ ವಾಟರ್ ಚೇಂಜ್ ಆಯಿತು. ಸೊ ಮೇ ಬಿ ಅದು ಪ್ರಾಬ್ಲಮ್ ಅನಿಸುತ್ತೆ. ಸೊ ಇದಿಷ್ಟು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಇನ್ನೊಂದು ಬ್ಲಾಗ್ ಮಾಡಿದಾಗ ಮತ್ತೆ ಅದರ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.